ಹಾಯ್ ಫ್ರೆಂಡ್, ಶಾರಿಕಾ ಶ್ರುತಿ ಹೋಮ್ ರೆಸಿಪೀಸ್ಗೆ ಸ್ವಾಗತ. ಇವತ್ತಿನ ವಿಶೇಷ ಏನೆಂತಂದರೆ ನುಗ್ಗೆಕಾಯಿ ಸಾಂಬಾರು. ಇದನ್ನು ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇಲ್ಲಿ ಫ್ರೆಶ್ ಆಗಿರುವಂತಹ ನುಗ್ಗೆಕಾಯಿ ಸಿಕ್ಕಿತ್ತು. ಅದನ್ನು ನಾವು ತಂದುಬಿಟ್ಟು ಈ ರೀತಿಯಾಗಿ ಮೇಗ್ಲದ ಇದನ್ನು ಸಿಪ್ಪೆನ ಈ ರೀತಿಯಾಗಿ ತೆಗೆದು ಸೋಸಿ ಮಾಡಿಕೊಂಡಿದ್ದೀವಿ. ಈ ರೀತಿಯಾಗಿ ನೀವು ಅದನ್ನು ನಾರನ್ನು ತೆಗಿಬೇಕಾಗುತ್ತೆ. ಇದನ್ನು ಹೇಗೆ ಮಾಡೋಣ ಮತ್ತು ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 1 ಕಪ್ಪು ತೊಗರಿಬೇಳೆಯನ್ನು ತಗೊಂಡಿದ್ದೀನಿ. ಇದು ಸ್ವಲ್ಪ ಗಟ್ಟಿ ಬೇಳೆ ಇದೆ. ನೀವು ಬೇಕಾದರೆ ಮೊಸರು ಬೇಳೆ ಅಂತ ಬರುತ್ತೆ, ಮೈಸೂರು ಬೇಳೆ ಅಂತ ಬರುತ್ತಲ್ಲ, ಅದನ್ನು ತೊಗೋಬೋದು. ಇದನ್ನು ನಾನು ಕುಕ್ಕರ್ಗೆ ಹಾಕ್ಕೊಂಡು 2 ವಿಸಲನ್ನು ತಗೋಬೇಕಾಗುತ್ತೆ. ಮೊದಲು ಇದನ್ನು ತೊಳೆದ್ಬಿಟ್ಟು ನೀರನ್ನು ಚೆಲ್ಬಿಟ್ಟು ಮತ್ತು ಬೇರೆ ನೀರನ್ನು ಹಾಕೋಬೇಕಾಗುತ್ತೆ. ಈಗ ನೀರನ್ನು ಸೇರಿಸಿದ್ದೀನಿ ಮತ್ತು ನಾನು ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿಣವನ್ನು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಇದನ್ನು 2 ವಿಸಲ್ ತೊಗೋಬೇಕು. ಈಗ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ನೆಕ್ಸ್ಟು 1 ಈರುಳ್ಳಿ, 2 ಟೊಮೆಟೊ ಮತ್ತು 1 ಬೆಳ್ಳುಳ್ಳಿಯನ್ನು ಗೆಜ್ಜಿಟ್ಟಿದ್ದೀನಿ. ಮತ್ತು ಟರ್ಮರಿಕ್ ಅಂದರೆ ಅರಿಶಿಣ ಪುಡಿ ಮತ್ತು ಹುಣಸೆ ಹಣ್ಣು, ಆಮೇಲೆ ಸಾಂಬಾರು ಪುಡಿ, ಎಣ್ಣೆ. ಅರಿಶಿನ ಪುಡಿ ನೀವು ಅಲ್ಲಿ ಬೇಯೋದಕ್ಕೂ ಹಾಕ್ಬೋದು ಮತ್ತು ಸ್ವಲ್ಪ ಸಾಂಬಾರಿಗೂ ಕೂಡ ಹಾಕೋಬೋದು. ನೆಕ್ಸ್ಟು ನಿಮಗೆ ಇದೇ ಕ್ವಾಂಟಿಟಿಯಲ್ಲಿ ಬೇಕಿದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ತಗೋಬೋದು. ಅಂದರೆ ನೀವು ಸಾಂಬಾರು ಎಷ್ಟು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ಇಷ್ಟನ್ನು ತೊಗೊಂಡಿದ್ದೀನಿ, ಇಷ್ಟು ಸಾಂಬಾರು ಮಾಡಲಿಕ್ಕೆ. ಇನ್ನು ನೆಕ್ಸ್ಟು ರುಬ್ಬಿರುವಂತಹ ಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿಣ. ಈಗ ಬೇಳೆ ಬೇಯಿಸಿರೋದನ್ನು ಒಂದು ಬೌಲಿಗೆ ನಾನು ಹಾಕ್ಕೊಂಡಿದ್ದೀನಿ. ಮತ್ತು ಇದು ಒಗ್ಗರಣೆಗೆ 1 ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಯಾದಂತಹ ಕರಿಬೇವು ಸೊಪ್ಪು. ಇದು ಹಾಕಿದರೆ ತುಂಬ ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನು ಒಗ್ಗರಣೆಗೆ ಬೇಕಾದಂತಹ ಸಾಸಿವೆ, ಜೀರಿಗೆ ಇಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ. ನೀವು ಇನ್ನೂ ಕೂಡ ಬೇಕಾದರೆ ಅಂದರೆ ನಿಮ್ಮ ಮನೆಗೆ ಬೇಕಾದರೆ ಜಾಸ್ತಿ ಆದಂಥ ಇಂಗ್ರೀಡಿಯೆಂಟ್ಸ ಸೇರಿಸ್ಕೊಂಡು ಮಾಡ್ಕೋಬೋದು. ಈಗ ಮಾಡೋದು ಹೇಗೆ ನೋಡೋಣ ಬನ್ನಿ. ಹೀಗೆ ಸ್ಟವ್ ಹಚ್ಚಿ ಅದ್ರ ಮೇಲೆ ಒಂದು ಪಾತ್ರೆ ಇಟ್ಟು, ಪಾತ್ರೆ ಕಾಯ್ದ ಮೇಲೆ ಸಾಸಿವೆ, ಜೀರಿಗೆ ಎಲ್ಲ ಹಾಕಿ ಈರುಳ್ಳಿಯನ್ನು ಹಾಕಿ ಈ ರೀತಿಯಾಗಿ ಹುರಿಬೇಕಾಗುತ್ತೆ. ಅಲ್ಲಿ ಸಾಸಿವೆ ಜೀರಿಗೆ ಹಾಕಿರೋದು ಮಿಸ್ ಆಗಿದೆ. ನೆಕ್ಸ್ಟು ಟೊಮೆಟೊನ ಹಾಕಿ, ಇಲ್ಲೇ ನೋಡಿ ಪ್ರೋಸೆಸ್ಸು ಇರೋದು ಜಾಸ್ತಿ. ಈ ಟೊಮೆಟೊನೆಲ್ಲ ಫುಲ್ಲು ಕರಗಂಗೆ ನೀವು ಏನು ಮಾಡಬೇಕಾಗುತ್ತೆ, ಬಾಡಿಸ್ಕೋಬೇಕಾಗುತ್ತೆ. ಫುಲ್ ಕರಗಬೇಕದು. ಕರಗಿದ ಮೇಲೆ ನಾನೀಗ ನುಗ್ಗೆಕಾಯಿಯನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಯಾವುದೇ ರೀತಿ ನುಗ್ಗೆಕಾಯಿಯನ್ನು ಬೇಯಿಸಿ ಹಾಕ್ತಾಯಿಲ್ಲ. ಕೆಲವೊಬ್ಬರು ಬೇಯಿಸಿ ಹಾಕ್ತಾರೆ. ನಾನಿಲ್ಲ ಅಲ್ಲೇ ಒಂದು ಸ್ವಲ್ಪ ಒಗ್ಗರಣೆಯಲ್ಲಿ ಬಾಡಿಸ್ಬಿಟ್ಟು ಬೇಯಕ್ಕೆ ಬಿಡ್ತೀನಿ. ಇಲ್ಲಾಂದರೆ ಇದೇನಾಗ್ಬಿಡುತ್ತೆ ಅಂದರೆ ಫುಲ್ಲು ಕಲಸೋಗ್ಬಿಡುತ್ತೆ, ಅದು ತಿನ್ನೋದಕ್ಕೆ ಸಿಗೋದಿಲ್ಲ. ಆ ರೀತಿಯಾಗಿ ಎಲ್ಲ ಕಲಸಿ ಸಾಂಬಾರೆಲ್ಲ ಫುಲ್ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಈ ರೀತಿಯಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ. ಇದಕ್ಕೆ ನಾನೀಗ ಸಾಂಬಾರು ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಬಿಟ್ಟು ನಾನು ಇದೇ ನೀರಲ್ಲಿ ಒಂದು 5 ನಿಮಿಷ ಕುದಿಸ್ತೀನಿ. ಆಗ ಒಗ್ಗರಣೆಯಲ್ಲಿ ಸ್ವಲ್ಪ ಮಾಗಿರುತ್ತೆ ನುಗ್ಗೆಕಾಯಿ. ನೆಕ್ಸ್ಟ್ ಇದರಲ್ಲಿ ಸ್ವಲ್ಪ ಕುದ್ದ ಮೇಲೆ ಅದು ಸ್ವಲ್ಪ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಸಪ್ರೇಟು ಬೇಯಿಸಿ ಹಾಕೋಕ್ಕೋದ್ರೆ ಫುಲ್ಲು ತಿನ್ನೋದಕ್ಕೆ ಆಗೋದಿಲ್ಲ, ಹಾಗಾಗುತ್ತೆ. ಈಗ ನಾನು ಇದಕ್ಕೆ ಬೇಯ್ದಿರುವಂಥ ಬೇಳೆಯನ್ನು ಸೇರಿಸ್ಕೊತಾ ಇದ್ದೀನಿ. ಹೀಗೆ ಕುದಿ ಬಂದಮೇಲೆ ನೆಕ್ಸ್ಟು ರುಬ್ಬಿರುವಂಥ ಕಾಯಿಯನ್ನು ಸೇರಿಸ್ಕೊತಾ ಇದ್ದೀನಿ. ತುಂಬ ಸಿಂಪಲ್ ಇರುತ್ತೆ, ಆರಾಮಾಗಿ ಮಾಡ್ಕೋಬೋದು. ಮತ್ತು ದಕ್ಷಿಣ ಭಾರತದ ತುಂಬ ಒಳ್ಳೆಯ ರೆಸಿಪಿ, ತುಂಬ ಫೇಮಸ್ ರೆಸಿಪಿ ಅಂತಲೇ ಹೇಳ್ಬೋದು. ಮತ್ತು ಯಾವುದೇ ರೀತಿ ಮಾಡಿದರೂ ಕೂಡ ನುಗ್ಗೆಕಾಯಿ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಅದರಲ್ಲಂತೂ ಡೌಟೇ ಬೇಡ. ಅದರಿಂದಲೇ ಎಲ್ಲ ಫಂಕ್ಷನಲ್ಲೂ ಕೂಡ ನುಗ್ಗೆಕಾಯಿ ಸಾರನ್ನೇ ಪ್ರಿಪೇರ್ ಮಾಡ್ತಾರೆ. ಈ ರೀತಿಯಾಗಿ ಒಂದು ಕುದಿಯನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಮುಚ್ಚಳ ಮುಚ್ಚಿ ಏಕೆಂದರೆ ಹಸಿ ಕಾಯಿ ಮತ್ತು ಆ ಬೇಳೆ ಜೊತೆ ಎಲ್ಲ ಮಸಾಲೆ ಅಂದರೆ ಸಾಂಬಾರು ಪುಡಿ ಅದ್ರ ಜೊತೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕಾಗುತ್ತೆ. ನೆಕ್ಸ್ಟು ಇದಕ್ಕೆ ನಾವು ಈ ಕಡೆ ಪಕ್ಕದಲ್ಲಿ ಒಗ್ಗರಣೆಯನ್ನು ಸ್ವಲ್ಪ ಸಿದ್ಧ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಸಾಸಿವೆ, ಜೀರಿಗೆ, ಅಲ್ಲಿ ಬರೀ ನಾನು ಈರುಳ್ಳಿ ಹಾಕಿ ಅಷ್ಟೇ ಒಗ್ಗರಣೆ ಹಾಕಿದ್ದೆ. ಇಲ್ಲಿ ನಾನು ಸಪ್ರೇಟು ಸಾಸಿವೆ, ಜೀರಿಗೆ ಮತ್ತು 1, 2, 3 ಬ್ಯಾಡಗಿ ಮೆಣಸಿಕಾಯಿ ಮತ್ತು ಇಲ್ಲಿ ನಾನು ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ತೋರಿಸಿದ್ನಲ್ಲ, ಅದನ್ನು ನಾನು ಇಲ್ಲಿ ಹಾಕ್ಕೊಂಡು ಒಗ್ಗರಣೆಯನ್ನು ರೆಡಿ ಮಾಡ್ತೀನಿ.
ಇಷ್ಟು ಬಿದ್ದರೆ ಸಾಕು, ಸಾಂಬಾರು ತುಂಬ ಫ್ಲೇವರ್ ಆಗಿ ತುಂಬ ಘಮಭರಿತವಾಗಿ ಬರುತ್ತೆ. ಏನು ಗೊತ್ತಿಲ್ಲ ಅಂದವರು ಕೂಡ ಈ ವಿಡಿಯೋನ ನೋಡಿ ಸಾಂಬಾರನ್ನು ಮಾಡೋದನ್ನು ಈಸಿಯಾಗಿ ಕಲಿಬೋದು. ಮತ್ತು ಯಾವುದೇ ರೀತಿ ಖಾರ ರುಬ್ಬಿ ಮಾಡೋದು ಆ ಥರ ಏನೂ ಇರೋದಿಲ್ಲ. ಖಾರ ರುಬ್ಬಿ ಮಾಡಿದರೆ ಚೆನ್ನಾಗಿರೋದಿಲ್ಲ ಸಾಂಬಾರು. ಇದನ್ನು ಇದೇ ರೀತಿಯಾಗಿ ಮಾಡಬೇಕು. ಎಸ್, ಈಗ ಕುದೀತಾ ಇದೆ. ಇದಕ್ಕೆ ನಾನು ಈಗ ಒಗ್ಗರಣೆಯನ್ನು ಮಾಡಿದ್ದನ್ನು ಹಾಕಿದ್ದೀನಿ. ವಾವ್, ಈಗ ನಮ್ಮ ಸಾಂಬಾರು ಸಿದ್ಧವಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇದನ್ನು ರೈಸ್ ಜೊತೆ, ಚಪಾತಿಯ ಜೊತೆ, ಇಡ್ಲಿ ಜೊತೆ ನೀವು ಆರಾಮಾಗಿ ಇದನ್ನು ಮಾಡ್ಕೋಬೋದು. ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಇದನ್ನು ಅನ್ನದ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ರುಚಿಯಂತೂ ಅದ್ಭುತವಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸ್ಬೋದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮತ್ತು ತುಂಬ ಟೇಸ್ಟಿಯಾಗಿತ್ತು. ನೀವು ಕೂಡ ಮನೇಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ನನಗೆ ತಿಳಿಸಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.